ದೈವದ ಮೊರೆ ಹೋದ ನಟ ವಿಶಾಲ್. ಮೈಸೂರಿನ ಟಿ ನರಸೀಪುರ ಸಂಗಮದಲ್ಲಿ ಮಿಂದೆದ್ದ ಭಕ್ತರು. ಎಂಎಲ್ಎ ಸಂಗಮೇಶ್ ಪುತ್ರನ ಬಂಧನಕ್ಕೆ ಬಿಜೆಪಿ ಆಗ್ರಹ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ತಮಿಳು ಚಿತ್ರರಂಗದ ಖ್ಯಾತ ನಟ ವಿಶಾಲ್ ತುಳುನಾಡಿನ ನೇಮೋತ್ಸವದಲ್ಲಿ ಭಾಗಿಯಾಗಿ ಅಚ್ಚರಿ ಮೂಡಿಸಿದ್ದಾರೆ. ಮಂಗಳವಾರ ತಡರಾತ್ರಿ ಮಂಗಳೂರು ಹೊರವಲಯದ ಪಕ್ಷಿ ಕೆರೆ ಸಮೀಪದ ಹರಿಪಾದೆ ಜಾರಂದಾಯ ವಾರ್ಷಿಕ ನೇಮ ನಡೆದಿದ್ದು, ಅಲ್ಲಿ ಜಾರಂದಾಯ ದೈವಕ್ಕೆ ಮಲ್ಲಿಗೆ ಹೂ ಅರ್ಪಿಸಿ ಸುಮಾರು 3 ಗಂಟೆಗಳ ಕಾಲ ಭಕ್ತಿಯಿಂದ ಜಾರಂದಾಯ ನೇಮವನ್ನ ನೋಡಿದ್ದಾರೆ. ಇತ್ತೀಚೆಗೆ ವಿಶಾಲ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು, ಇದಕ್ಕಾಗಿ ದೈವಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದು ಸಂಪೂರ್ಣ ಗುಣಮುಖರಾಗಿ ಬಂದು ಶ್ರೀ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ಕೊಡಲು ಅರ್ಚಕರು ಸೂಚಿಸಿದ್ದು, ಅದಕ್ಕೆ ವಿಶಾಲ್ ಅವರು ಒಪ್ಪಿದ್ದಾರೆ. 6 ವರ್ಷಗಳ ನಂತರ ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಐತಿಹಾಸಿಕ ಕುಂಭಮೇಳ ನಡೀತಾ ಇದೆ. ಇಂದು ಮಾಘ ಪೂರ್ಣಿಮೆ ಹಿನ್ನೆಲೆಯಲ್ಲಿ ತ್ರಿವೇಣಿ ಸಂಗಮಕ್ಕೆ ಅಪಾರ ಭಕ್ತರು ಹರಿದು ಬಂದಿದ್ದಾರೆ. ಹಲವೆಡೆಯಿಂದ ಭಕ್ತರು ಸಂಗಮದಲ್ಲಿ ಮಿಂದೆದ್ದ ಪುನೀತರಾದರು. ಮಾಜಿ ಸಿಎಂ ಡಿವಿಎಸ್ ಕೂಡ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಮಾಘ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿತ್ತು. ಅಲ್ಲದೆ ಇಂದು ಟಿ ನರಸೀಪುರ ಕುಂಭಮೇಳಕ್ಕೆ ತೆರೆ ಬೀಳಲಿದೆ. 16 ಕಿಲೋಮೀಟರ್ ವರೆಗೂ ವಾಹನಗಳು ನಿಂತ ಹಿನ್ನೆಲೆಯಲ್ಲಿ ವಾಹನ ದಟ್ಟಣೆ ತಡೆಯೋದಕ್ಕೆ ಪೊಲೀಸರು ಕಷ್ಟಪಡಬೇಕಾಯಿತು. ಇಂದು ಕೊಪ್ಪಳ ತಾಲೂಕಿನ ಹುಲಗಿ ಗ್ರಾಮದ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭಕ್ತರ ದಂಡೆ ಹರಿದು ಬಂದಿತು. ಕರ್ನಾಟಕ ರಾಜ್ಯ ಸೇರಿದಂತೆ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಭಕ್ತರು ಆಗಮಿಸಿದ್ದು ಸರತಿ ಸಾಲಲ್ಲಿ ನಿಂತು ಹುಲಿಗೆಮ್ಮ ದೇವಿಯ ದರ್ಶನವನ್ನು ಪಡೆದು ಕೃತಾರ್ಥರಾಗಿದ್ದಾರೆ. ಮಾಘ ಹುಣ್ಣಿಮೆಯ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯಕ್ಕೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ಇವತ್ತು ಕಾವೇರಿ ನದಿಯಲ್ಲಿ ಮಾಘ ಸ್ನಾನವನ್ನ ಮಾಡಿ ನಿಮಿಷಾಂಬ ದೇವಿಯ ದರ್ಶನ ಮಾಡಿದರೆ ಪುಣ್ಯ ಸಿಗುತ್ತೆ ಎಂಬಂತಹ ಪ್ರತೀತಿ ಇದೆ. ಹೀಗಾಗಿ ಮಧ್ಯರಾತ್ರಿಯಿಂದಲೇ ಕಾವೇರಿಯಲ್ಲಿ ಸಹಸ್ರಾರು ಭಕ್ತರು ಮಿಂದೇಳುತ್ತಿದ್ದಾರೆ. ಮಂಡ್ಯ ಮಾತ್ರವಲ್ಲದೆ ಹೊರ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತರು ಆಗಮಿಸ್ತಾ ಇದ್ದು, ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ನಿಮಿಷಾಂಬೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಇದೇ ಮೊದಲ ಬಾರಿಗೆ ನಿಮಿಷಾಂಬ ರಥೋತ್ಸವವು ಕೂಡ ಜರುಗಿದೆ. ಮಾಘ ಹುಣ್ಣಿಮೆ ಅಂತಕ್ಕಂಥದ್ದು ಒಂದು ವಿಶೇಷವಾದಂಥ ಹುಣ್ಣಿಮೆ ದಿನ ಅಂತಕ್ಕಂಥದ್ದು. ಕಳೆದ ಒಂದು 20-25 ವರ್ಷಗಳಿಂದ ಕೂಡ ನಿಮಿಷಾಂಬ ದೇವಸ್ಥಾನದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡಿತಕ್ಕಂಥ ಕಾರ್ಯಕ್ರಮ ಇದೆ. ಜನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರನಿಂದ ಮಹಿಳಾ ಅಧಿಕಾರಿಗೆ ನಿಂದನೆ ಪ್ರಕರಣವನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಭಾಗಿಯಾದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಭಾಗ್ಯ, ನಿಷ್ಠಾವಂತ ಅಧಿಕಾರಿಗೆ ರಕ್ಷಣೆ ಕೊಡಿ ಅಂತ ಪ್ಲಕಾರ್ಡ್ ಹಿಡಿದು ಅಶೋಕ್ ಚಲವಾದಿ ಧರಣಿ ನಡೆಸಿದ್ರು. ರಾಜ್ಯದಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಲ್ಲ, ದೆವ್ವಗಳ ಕೆಲಸ ಎನ್ನುವಂತಾಗಿದೆ. ಮಹಿಳಾ ಅಧಿಕಾರಿಗಳಿಗೆ ಇಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ. ಸಿಟಿ ರವಿ ವಿಚಾರದಲ್ಲಿ ಸರ್ಕಾರ ತೋರುವ ಕಾನೂನು ಪ್ರದರ್ಶನ ಈ ಪ್ರಕರಣದಲ್ಲಿ ಯಾಕೆ ಇಲ್ಲ ಅಂತ ಕುಟುಕಿದ್ರು. ಅಲ್ಲದೆ ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ವರನ ಬಂಧನಕ್ಕೆ ಆಗ್ರಹಿಸಿದ್ರು. ಕೆಂಗಲ್ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ, ಈ ಕಾಂಗ್ರೆಸ್ ಅವರು ಬಂದ ಮೇಲೆ ಒಂದು ರೀತಿ ದೆವ್ವಗಳ ಕೆಲಸ ಆಗೋಟಿದೆ. ಭದ್ರಾವತಿಯಲ್ಲಿ ನಡೆದಂತ ಘಟನೆ ಇಡೀ ಸರ್ಕಾರ ನಾಚಿಕೆಗೇಡಿನ ಸರ್ಕಾರ. ಇವತ್ತು ಇಡೀ ಸರ್ಕಾರ ತಲೆ ತಗ್ಗಿಸಬೇಕಾದಂತ ಸರ್ಕಾರ. ಮರಳು ಮಾಫಿಯಾವನ್ನ ತಡೆಗಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಎಂಎಲ್ಎ ಮಗ ಲಾರಿಯನ್ನ ಹತ್ತಿಸ್ತೀನಿ ಅಂತೇಳಿ ಧಮಕಿ ಹಾಕಿರುವಂತ ವಿಡಿಯೋ ಬಂದಿದೆ. ಆದ್ರೆ ಇದುವರೆಗೂ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿಲ್ಲ. ಈ ಸರ್ಕಾರದಲ್ಲಿ ಮಹಿಳಾ ಅಧಿಕಾರಿಗಳು ಹೆಂಗೆ ಕೆಲಸ ಮಾಡೋದು? ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು ದೇವರ ಕೆಲಸವಾ? ನಾವು ಹೇಳಿದಂತೆ ನೀವು ನಡ್ಕೊಳ್ಳಿಲ್ಲ ಅಂದ್ರೆ ಲಾರಿ ಹತ್ತಿಸ್ತೇವೆ ಅನ್ನೋದು ದೇವರ ಕೆಲಸವಾ? ನೀವು ಯಾರು ಕಲ್ಪ್ರಿಟ್ ಇದ್ದಾರೆ, ಯಾರು ಈ ರೀತಿ ಬೈದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕಾಗಿ ಅಂದ್ರೆ ಹೇಗ್ ಮಾಡಿದ್ದೀರಿ ಅಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದೀರಿ. ನೀವು ಬೇರೆಯವ್ರನ್ನ ಅರೆಸ್ಟ್ ಮಾಡಿದಿರಿ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಉಡುಪಿಯಲ್ಲಿ ಎಟಿಎಂ ಕಳ್ಳತನದ ವಿಫಲ ಪ್ರಯತ್ನ ನಡೆದಿದೆ. ನಗರದ ಹೊರವಲಯದಲ್ಲಿರುವ ಉದ್ಯಾವರದ ಕೆನರಾ ಬ್ಯಾಂಕ್ ಎಟಿಎಂಗೆ ತಡರಾತ್ರಿ 2 ಗಂಟೆಗೆ 3 ಮಂದಿ ದುಷ್ಕರ್ಮಿಗಳು ಮುಸುಕು ಹಾಕಿಕೊಂಡು ಬಂದಿದ್ದರು. ಎಟಿಎಂ ಬಾಕ್ಸ್ ಒಡೆಯಲು ಯತ್ನಿಸಿದ್ದು ಮಷಿನ್ ಒಳಗಿನಿಂದ ಸೈರನ್ ಹೊಡೆದುಕೊಂಡಿದೆ. ಸೈರನ್ ಜೋರಾಗಿ ಆಗ್ತಾ ಇದ್ದಂತೆ ಸ್ಥಳದಿಂದ ಕಳ್ಳರು ಕಾಲ್ಕಿತ್ತಿದ್ದಾರೆ. ಕೆನರಾ ಬ್ಯಾಂಕ್ನ ಸೆಕ್ಯೂರಿಟಿ ವಿಭಾಗಕ್ಕೆ ಈ ಸಂದೇಶ ರವಾನೆಯಾಗಿದೆ. ಕೂಡಲೇ ಕಾಪು ಪೊಲೀಸರಿಗೆ ಮಾಹಿತಿ ರವಾನಿಸಿದ ಬ್ಯಾಂಕ್ ಸಿಬ್ಬಂದಿ ತಮ್ಮ ಸೆಕ್ಯೂರಿಟಿಗಳನ್ನು ಎಟಿಎಂ ಬಳಿ ಕಳುಹಿಸಿದ್ದಾರೆ. ಬೆರಳಚ್ಚು ತಜ್ಞರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸುತ್ತಮುತ್ತ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ರವಾನಿಸಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ವಿಚಾರಣೆ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರಿನ ಮಲೆನಾಡು ಭಾಗದ 100 ಗ್ರಾಮಗಳಲ್ಲಿ ಇಂದಿಗೂ ರಸ್ತೆ ಇಲ್ಲ. ಮೂಡಿಗೆರೆ ತಾಲೂಕಿನ ಬಾಳೂರು ಸಮೀಪದ ಚನ್ನಡ್ಲು ಗ್ರಾಮದಲ್ಲಿ ಚೆನ್ನಾಗಿರುವ 2 ಕಿಲೋಮೀಟರ್ ಸಿಮೆಂಟ್ ರಸ್ತೆ ಮೇಲೆ ಮತ್ತೊಮ್ಮೆ ಡಾಂಬರ್ ಹಾಕಿ ಅಧಿಕಾರಿಗಳು ಬಿಲ್ ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ರಸ್ತೆ ಇಲ್ಲದ ಕಡೆ ರಸ್ತೆ ಮಾಡಿ ಅಂದರೆ ರಸ್ತೆ ಮೇಲೆ ರಸ್ತೆ ಮಾಡೋದಕ್ಕೆ ಮುಂದಾಗಿ ಅಧಿಕಾರಿಗಳು ನಗೆಪಾಟಲಿಗೀಡಾಗಿದ್ದಾರೆ. ಒಂದೇ ಒಂದು ಗುಂಡಿ ಬೀಳದ ರಸ್ತೆ ಮೇಲೆ ಮತ್ತೆ ಡಾಂಬರ್ ಹಾಕ್ತಿರೋದನ್ನ ಕಂಡು ಸ್ಥಳೀಯರು ಪ್ರಶ್ನೆ ಮಾಡಿದ್ರು. ಗುತ್ತಿಗೆದಾರ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಈಗಿನ ಕಾಂಕ್ರೀಟ್ ರೋಡ್ ಈ ಹಿಂದೆ ಜಿಲ್ಲಾ ಪಂಚಾಯಿತಿಯ ಅನುದಾನದಲ್ಲಿ ಮಾಡಿದ್ದು. ದುರಂತ ಅಂತಂದ್ರೆ ಈಗ ಮತ್ತೆ ಅದೇ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ಅಧಿಕಾರಿಗಳು ರೋಡ್ ಮೇಲೆ ರೋಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದು ಜನಾಕ್ರೋಶಕ್ಕೆ ಕಾರಣವಾಗಿದೆ.
ನೆರೆ ರಾಜ್ಯದಲ್ಲಿ ನೋಂದಣಿ ಮಾಡಿ ಬೆಂಗಳೂರು ರೋಡ್ಗೆ ಇಳಿದಿದ್ದ ತೆರಿಗೆ ಕಟ್ಟದ ಐಷಾರಾಮಿ ಕಾರುಗಳಿಗೆ ತೆರಿಗೆ ಬಿಸಿಯನ್ನ ಆರ್ಟಿಒ ಮುಟ್ಟಿಸಿದೆ. ಆದರೆ ಈಗ ಖಾಸಗಿ ವಾಣಿಜ್ಯ ವಾಹನ ಮಾಲೀಕರು ಕರ್ನಾಟಕದ ಕಾಸ್ಟ್ಲಿ ರೋಡ್ ಟ್ಯಾಕ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ. ವಾಣಿಜ್ಯ ಖಾಸಗಿ ಸೇರಿದಂತೆ ಐಷಾರಾಮಿ ಕಾರು ತಗೊಂಡವರೆಲ್ಲ ಬಹುತೇಕ ನೆರೆ ರಾಜ್ಯಗಳಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಈಗ ವಾಣಿಜ್ಯ ವಾಹನದ ಮಾಲೀಕರು ಸರ್ಕಾರಕ್ಕೆ ರೋಡ್ ಟ್ಯಾಕ್ಸ್ ಇಳಿಸುವಂತೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಹೈ ಎಂಡ್ ವಾಣಿಜ್ಯ ಕಾರಿಗೆ ಸುಮಾರು 20% ಅಂದರೆ 1.25 ಕೋಟಿ ರೂಪಾಯಿ ಕಾರಿಗೆ 30 ಲಕ್ಷದಷ್ಟು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹೀಗಾಗಿ ಇದು ಜೇಬಿಗೆ ಹೊರೆಯಾಗ್ತಾ ಇದೆ. ನೆರೆ ರಾಜ್ಯದಲ್ಲಿ ಟ್ಯಾಕ್ಸ್ ಕಡಿಮೆ, ಹೀಗಾಗಿ ಅನಿವಾರ್ಯವಾಗಿ ಶಿಫ್ಟ್ ಆಗ್ತಾ ಇದ್ದೀವಿ. ಇದರಿಂದ ಸಾರಿಗೆ ಇಲಾಖೆ ಬೊಕ್ಕಸಕ್ಕೂ ನಷ್ಟವಾಗುತ್ತೆ. ಹೀಗಾಗಿ ಸರ್ಕಾರ ಮನವಿ ಪರಿಗಣಿಸಬೇಕು ಅಂತ ಹೇಳಿದರು. ಸಾರಿಗೆ ಇಲಾಖೆಗೆ ಈ ವಿಚಾರ ಅರಿವಿಗೂ ಬಂದಿದೆ. ಆದರೆ ರೋಡ್ ಟ್ಯಾಕ್ಸ್ ಕಡಿಮೆಗೊಳಿಸಿದ್ರೆ ಆದಾಯ ಖೋತವಾಗುತ್ತೆ ಅನ್ನೋ ವಾದ ಇಲಾಖೆಯದ್ದಾಗಿದೆ.